the top, peel back. Sunshine beam. ಕಾಲೇಜಿಗೆ ಹೋಗ್ತಾ ಇದ್ದೀನಿ. ಇವತ್ತು ನೈಟು ಎಲ್ಲ ಆಚೆ ಹೋಗಿದ್ವಿ, ಹಂಗಾಗಿ ಇವತ್ತು ಟೈಮ್ ಆಗ್ಬಿಟ್ಟೈತೆ. ಇವತ್ತು ಎಕ್ಸಾಮ್ ಬೇರೆ ಐತೆ ನಮಗೆ, ಲ್ಯಾಬ್ ಎಕ್ಸಾಮು. ಹಂಗಾಗಿ ಕಾಲೇಜಿಗೆ ಹೋಗ್ತಾ ಇದ್ದೀನಿ. ನೋಡೋಣ ಗೈಸ್ ಏನಾಗುತ್ತೆ ಅಂತ, ಹೆಂಗೆ ನಡೆಯುತ್ತೆ ಇವತ್ತಿನ ವ್ಲಾಗು. ಸುಮಾರು ದಿನ ಆಗಿತ್ತು, ಒಂದು 3-4 ದಿನ ಆಗಿತ್ತು ಗೈಸ್ ವ್ಲಾಗ್ ಅಪ್ಲೋಡ್ ಮಾಡ್ದಲೆ. ಹಿಂಗೆ ನನಗೂ ಏನೇನೋ ಪ್ರಾಬ್ಲಮ್ಸ್ ಇತ್ತು, ಏನೇನೋ ಮೈಂಡು ಡಿಸ್ಟ್ರಾಕ್ಷನ್ಸ್, ಹಂಗಾಗಿ ವ್ಲಾಗ್ನ ಮಾಡೋಕ್ಕಾಗಿರಲಿಲ್ಲ. ಈಗ ಸ್ವಲ್ಪ ಓಕೆ, ಅಂದರೆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಿಲ್ಲ, ಆದರೂ ಲೈಫ್ ಮಸ್ಟ್ ಮೂವ್ ಆನ್ ಅಲ್ವಾ. ಹಂಗಾಗಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ, ವ್ಲಾಗ್ ಬಿಡೋದು ಬೇಡ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಈಗ ಕಾಲೇಜಿಗೆ ಹೋಗಬೇಕು. ನಮ್ಮ ಚಿರಂತ್ ಮತ್ತು ವಿಶ್ವಾಸು ಅಲ್ಲೇ ರೂಮಲ್ಲಿದ್ದಾರೆ. ಅವ್ರನ್ನ ಪಿಕ್ ಮಾಡ್ಕೊಂಡು ಕಾಲೇಜಿಗೆ ಹೋಗಬೇಕು. ಇವತ್ತು ಎಕ್ಸಾಮ್ ಬೇರೆ ಬರೀಬೇಕು, ಏನೇನೋ ಇದ್ದಾವೆ ಗೈಸ್ ಇವತ್ತು ಟೆನ್ಷನ್ಸ್ಗಳು. ಅದ್ರ ಮಧ್ಯ ನೋಡೋಣ. ಈಗ ಹೋಗ್ತಾ ಇದ್ದೀನಿ ಗೈಸ್, ಒಬ್ಬನೇ ಹೋಗ್ತಾ ಇದ್ದೀನಿ. ಕಾಲೇಜಿಗೆ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್. ಏನು ಗೊತ್ತಾ ಗೈಸ್, ನಾನು ಈ ವ್ಲಾಗ್ ಎಲ್ಲ ಮಾಡಲೇಬೇಕು ಅಥವಾ ಯಾವತ್ತೂ ಪ್ಲ್ಯಾನ್ ಮಾಡ್ದವನಲ್ಲ. ಎಲ್ಲ ಹೆಂಗೆ ನಡೆದಿದ್ದು ಅಂತಂದರೆ, ಸುಮ್ಮನೆ ಏನೋ ಒಂದು ಕ್ಲಾಸಲ್ಲಿ ಕೂತಾಗ ವ್ಲಾಗ್ ಅಕೌಂಟ್ ಕ್ರಿಯೇಟ್ ಮಾಡೋಣ, ಯೂಟ್ಯೂಬ್ ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮ ಹುಡುಗರಿಂದ ಮಾಡಿದ್ದು ಅಷ್ಟೇ ಗೈಸ್, ಆಯಿತಾ. ಹಂಗೆ ಹೋಗ್ತಿದೆ ಅಂದರೆ, ನಾನು ವ್ಲಾಗ್ ಅಪ್ಲೋಡ್ ಮಾಡಿಲ್ಲ ಅಲ್ವಾ ಒಂದು 3 ದಿನದಿಂದ. ನಮ್ಮ ಹುಡುಗರು ಸುಮಾರು ಜನ ಗೊತ್ತಿರೋರೆಲ್ಲ ಕೇಳ್ತಾರೆ, ಏನಕ್ಕೆ ವ್ಲಾಗ್ ಅಪ್ಲೋಡ್ ಆಗಿಲ್ಲ, ಏನಾಯಿತು, ಚೆನ್ನಾಗಿ ಮಾಡ್ತಿದ್ಯಾ ಅದು ಇದು ಅಂತ. ಖುಷಿ ಆಗುತ್ತೆ ಗೈಸ್. ಆದರೂ ನಮ್ಮ ವೀಡಿಯೋಸ್ಗೋಸ್ಕರನು ಹಿಂಗೆ ನಮಗೆ ಯಾರೋ ಫೋನ್ ಮಾಡಿಬಿಟ್ಟು ಹಿಂಗೆಲ್ಲ ಕೇಳ್ತಾರಲ್ಲ ಅಂತ. ಏನೋ ಒಂದು ನೋಡೋಣ ಗೈಸ್ ಹೆಂಗೆ ನಡೆಯುತ್ತೆ. ನಾನು ಸ್ವಲ್ಪ ಸಕ್ಕತ್ ಡಿಸ್ಟ್ರಾಕ್ಟ್ ಆಗ್ಬಿಟ್ಟಿದೆ. ಏನೇನೋ ಪ್ರಾಬ್ಲಮ್ಸು, ಏನೇನೋ ಡಿಸ್ಟ್ರಾಕ್ಟಿವ್ಸು, ಏನೇನೋ ಇತ್ತು. ನಾನು ಅದಕ್ಕೆ ಸ್ವಲ್ಪ ಬಿಟ್ಟಿದ್ದೆ. ಆಮೇಲೆ ಎಲ್ಲ ಕೇಳೋದು ನೋಡಿ ಗೈಸ್, ಮಾಡಬೇಕು ಅನಿಸ್ತು, ಮಾಡ್ತಿದ್ದೀನಿ ಮತ್ತೆ. ನೋಡೋಣ ಗೈಸ್ ಏನಾಗುತ್ತೆ ಅಂತ. ಸರಿ ಗೈಸ್, ಈಗ ಇಲ್ಲೇ ನಮ್ಮ ಚಿರಂತ್ ರೂಮಿಗೆ ಬಂದಿದ್ದೀನಿ. ಚಿರಂತ್ ಅವ್ರ ರೂಮ್ ಹತ್ರ ಇದ್ದೀನಿ. ನಮ್ಮ ಶಶಾಂಕ್ ಬ್ರೋನು ಇದ್ದಾರೆ ಅಲ್ಲೇ ನೋಡಿ. ಅಲ್ಲೇ ನೋಡಿ ಗೈಸ್, ಇಲ್ಲಿ ಹೆಂಗೆ ನಿಂತವ್ರು ನೋಡಿ, ಇಲ್ಲಿ 3 ಜನನು. ಅಲ್ಲಿ ಶಶಾಂಕ್ ಬ್ರೋ ನೋಡಿ, ಇಲ್ಲಿ ಅಲ್ಲಿ. ಹಾಯ್ ಗುಡ್ ಮಾರ್ನಿಂಗ್. ಮಾಡಿ ಸುಮ್ಮನೆ 3 ದಿನ ಡ್ರಾಪ್ ಆಯ್ತಲ್ಲ ಬ್ರೋ, ಅದಕ್ಕೆ ಮಾಡೋಣ ಅಂತ ಮಾಡ್ತಾ ಇದೀವಿ. ಫುಲ್ ಜಾಲಿ ಎಲ್ಲ ಗೈಸ್. ನೋಡಿ ಇಲ್ಲಿ ಎಕ್ಸಾಮಿಗೆ ಹೋಯ್ತಿರೋದು ಗೈಸ್. ಇಲ್ಲಿ ನೋಡಿ ಇಲ್ಲಿ ಅವರು ನಮ್ಮ ಬಾಯ್ಸ್ ಎಕ್ಸಾಮ್ ಇದೆ, ಈಗ ಎಕ್ಸಾಮಿಗೆ ಹೋಗ್ಬೇಕು. ಬರೋಣ ಬ್ರೋ, ಕಾಲೇಜಿಗೆ ಹೋಗ್ಬೇಕು, ಸಿಗೋಣ ಸಂಜೆ. ಆಲ್ ದ ಬೆಸ್ಟ್ ಹೇಳ್ತವ್ರೆ ಗೈಸ್ ನಮ್ಮ ಶಶಾಂಕ್ ಬ್ರೋ. ಅಯ್ಯೋ, ಈಗ ಇಲ್ಲೇ ಕಾಫಿ ಕುಡಿಯೋಣ ಅಂತ ನಿಲ್ಸಿದ್ದೀನಿ. ಸ್ವಲ್ಪ ತಲೆನೋತಿತ್ತು, ಕಾಫಿ ಕುಡ್ದು ಕಾಲೇಜಿಗೆ ಹೊರಡೋಣ. ಏನೇನು ಟೈಮ್ ಆಗಿಲ್ಲ, ಹಂಗಾಗಿ ಕಾಫಿ ಕುಡಿಯೋಣ. ಬ್ರೋ ಒಂದು ಹೆಲ್ಪ್ ಮಾಡ್ತೀರಾ? ನಾನು ಶೂ ಹಾಕಿರೋದು, ಮತ್ತೆ ಶೂ ಹಾಕಬೇಕು. ಒಂಚೂರು ಕಾಫಿ ತಗೊಬನ್ನಿ. ಇದೇ ಯಾಕೆ ಹಿಂಗೆ ಕೂತಿದ್ರೆ ನೋಡಿ ಗೈಸ್, ಇಲ್ಲಿ ಹೆಂಗೆ ಕೂತಿರೋದು ನಮ್ಮ ವಿಶ್ವಾಸ. ಬ್ರೋ ಒಂದು ಸ್ಟ್ರಾಂಗ್ ಕಾಫಿ ಕುಡಿತಿದೀವಿ. ನಮ್ಮ ವಿಶ್ವಾಸ ನೋಡಿ, ಇಲ್ಲಿ ಕ್ಯಾಮ್ರಾ ತೆಗೋರು ಓಡ. ಯಾಕೆ ವಿಶ್ವಾಸ ಹಿಂಗಾಗಿದ್ಯಾ? ಕ್ಯಾಮ್ರಾಯಿಂದ ಭಯ ಬಂದಿದ್ಯಾ? ಗೈಸ್ ಕಾಫಿ ಕುಡಿತಾ ಇದೀವಿ, ಚಿಯರ್ಸ್. ಪರಿಸ್ಥಿತಿ ನೋಡಿ, ನಮ್ಮ ಬಾಯ್ಸ್ ಎಲ್ಲ ಸ್ಲಿಪ್ಪರ್ ಹಾಕೋರೆ, ನಾನು ಬರೀ ಕಾರಲ್ಲಿ ಓಡಾಡ್ತಿದ್ದೀನಿ. ಬರೀ ಕಾಲೇ ನಾನು ಓಡಾಡ್ತಾ ಇಲ್ಲ ಗೈಸ್. ಇಲ್ಲಿ ನೋಡಿ ಶೂ ಇದೆ ಒಳಗಡೆ. ಶೂ ಮತ್ತೆ ಬಿಚ್ಚಾಕ್ಬೇಕಲ್ಲ ಅಂತ ಲೇಜಿ ಗೈಸ್, ನಾವೆಲ್ಲ ಲೇಜಿ ಪರ್ಸನ್ಸ್. ಒಂಚೂರು ಅಪ್ಡೇಟ್ ಆಗಬೇಕು ಗೈಸ್, ಈ ಲೇಜಿ ತನ ಬಿಡಬೇಕು. ಬಿಡೋಣ. ಏನು ಬ್ರೋ? ಇರಾ 3 ಕ್ರಾಕ್ಸೇ ಹಾಕಕ್ಕೈತಲ್ಲ ಚಿರಂತು, ಹಾಕಕ್ಕೈತಲ್ಲ ಅಂತಲ್ಲ ಗೈಸ್. ಗೇರ್ ಹಾಕಿ ಬರು, ಹಾಕುದ್ರ? ಗೇರ್ ಹಾಕತ್ ಕಲೀರಿ ಫಸ್ಟು. ನ್ಯೂಟ್ಲಿಗೆ ಹಾಕಿ ನ್ಯೂಟ್ಲಿಗೆ, ಅದಕ್ಕೆ ಫಸ್ಟ್ ಗೇರ್ಗೆ. ಹ್ಯಾಂಡ್ ಬ್ರೇಕ್ ಯಾರು ತೆಗಿತಾರೆ? ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಗೈಸ್ ಇಲ್ಲಿ ನೋಡಿ, ಕ್ಯಾಮ್ರಾಮ್ಯಾನಿಗೆ ಸಪೋರ್ಟೇ ಮಾಡ್ತಾ ಇಲ್ಲ. ನಾವು ಕಾರ್ ಓಡಿಸ್ಕೊಂಡು ವ್ಲಾಗ್ ಮಾಡ್ಕೊಂಡು ಹ್ಯಾಂಡ್ ಬ್ರೇಕರ್ ನೀಟಾಗಿ ತೆಗಿರ್ರಿ. ಗೈಸ್ ತೆಗಿಬೇಕು ಕರೆಕ್ಟಾಗಿ. ಹಾಕಿ ಗೇರು ಹಿಂದಕ್ಕೆ. ಗೈಸ್ ಇಲ್ಲಿ ನೋಡಿ, ಇಲ್ಲಿ ಗೇರ್ ಹಾಕೊಡೋದು ನಾವೇ ಹೇಳ್ಕೊಡ್ಬೇಕು ನಮ್ಮ ವಿಶ್ವಾಸ್ಗೆ.
ಗೈಸ್ ಇವತ್ತಿಂದ ಪಕ್ಕಾ ವ್ಲಾಗ್ ಡೈಲಿ ಅಪ್ಲೋಡ್ ಮಾಡ್ತಿದ್ದೀನಿ. ಏನಾರ ಡಿಸ್ಟ್ರಾಕ್ಷನ್ಸ್ ಬರಲಿ, ಏನಾರ ಪ್ರಾಬ್ಲಮ್ಸ್ ಬರಲಿ, ಪಕ್ಕಾ ವ್ಲಾಗ್ ಅಪ್ಲೋಡ್ ಮಾಡೋದೇ ಗೈಸ್. ಇವತ್ತಿಂದ ತಲೆ ಕೆಡ್ಸ್ಕೊಳ್ಳಲ್ಲ. ಒಂಚೂರು ಏನೇನೋ ಪ್ರಾಬ್ಲಮ್ಸ್ ಇದ್ದಾವೆ, ಅದು ಕ್ಲಿಯರ್ ಆಗಬೇಕು. ಕ್ಲಿಯರ್ ಆಗಲಿ. ಕ್ಲಿಯರ್ ಆಗಿಬಿಟ್ರೆ ಗೈಸ್ ಹೆಂಗೆ ಗೊತ್ತಾ, ತಲೆ ಬಿಸಿ ಇರೋಲ್ಲ ನಮಗೂ. ಈಗ ಎಕ್ಸಾಮ್ಗಳು ಸ್ಟಾರ್ಟ್ ಆಗಿದ್ದಾವೆ. ಎಕ್ಸಾಮ್ಗಳು ಸ್ಟಾರ್ಟ್ ಆದರೆ ಅದ್ರದ್ದು ಟೆನ್ಷನ್ಸು. ಮೊದಲೇ ನಾವು ಎಕ್ಸಾಮ್ ಹಿಂದಿನ ಟೈಮಲ್ಲಿ ಓದೋದಲ್ವಾ, ಓದೋದಿರಲಿ, ಅಸೈನ್ಮೆಂಟ್ಸು, ಇದು ಏನಪ್ಪ ಆ ಬುಕ್ಕು, ಅದು ಇದು ಬರೆಯೋದು ಏನೇನೋ ಇರುತ್ತೆ. ಅದ್ರಲ್ಲಿ ಬೇರೆ ನಮ್ಮದು ಟೆನ್ಷನ್ಸ್ಗಳು ಗೈಸ್. ಇವತ್ತು ಎಕ್ಸಾಮು ನೆನ್ನೆ ಕುತ್ಕೊ ಓದಿರೋದು, ಅಂದರೆ ಓದಿಲ್ಲ, ಎಷ್ಟೋ ಓದಿದ್ದೀವಿ ತಕ್ಕ ಮಟ್ಟಿಗೆ ಗೈಸ್. ಬ್ರೋ ಗೇರ್ ಹಾಕಿ ಹಿಂದಕ್ಕೆ. ಅವನಿಗೆ ಪಾಪ ರೋದನೆ ಕೊಡ್ತಿದ್ದೀನಿ ಗೈಸ್, ಗೇರ್ ಹಾಕು ಅಂತ ಬೈಕ್ ಹತ್ತವನಿ ಗೈಸ್. ಕಾಲೇಜಿಗೆ ಟೈಮ್ ಆಗಿದೆ, ಹಿಂಗೆ ವ್ಲಾಗ್ ಮಾಡ್ಕೊಂಡು ನಿಂತ್ಕೊಂಡ್ರೆ ಆಮೇಲೆ ಎಕ್ಸಾಮಿಂದ ಆಚೆ ಹಾಕ್ತಾರೆ ಗೈಸ್. ಕಾಲೇಜಿಗೆ ಹೋಗ್ಬಿಟ್ಟು ಸಿಗೋಣ. ನಮ್ಮ ಬಾಯ್ಸ್ ಎಲ್ಲ ಇನ್ನೂ ಎದ್ದವರ ಇಲ್ಲೋ ಗೊತ್ತಿಲ್ಲ, ಅವ್ರನ್ನೆಲ್ಲ ಎದಳಿಸಿ ಹೋಗೋಣ. ಈ ಫಸ್ಟ್ ಪೆಟ್ರೋಲ್ ಹಾಕ್ಸ್ಬೇಕು, ಪೆಟ್ರೋಲ್ ಇಲ್ಲ ಗೈಸ್. ನಮ್ಮ ಕಾಲೇಜ್ ನೋಡಿ ಸಿಟಿಯಿಂದ ಏನಿಲ್ಲ ಅಂದರೂ 15 ಕಿಲೋಮೀಟ್ರ್ ಐತೆ ಗೈಸ್. ಬರೀ ಬೆಳಗ್ಗೆ ಸಂಜೆ ಅಡ್ಡಾಡೋ ಅಷ್ಟೊತ್ತಿಗೆ ನಮ್ಮ ಪೆಟ್ರೋಲ್ ದುಡ್ಡಿಗೆ ಹಾಕ್ಸೋ ಅಷ್ಟೊತ್ತಿಗೆ ದುಡ್ಡೆಲ್ಲ ಖಾಲಿ ಆಗುತ್ತೆ. ನಮ್ಮ ಕಾಲೇಜಿಗೆ ಖರ್ಚು ಮಾಡೋದು ಬೇಡ ಗೈಸ್. ಏನು ಗೊತ್ತಾ, ನಾವು ಡೈಲಿ ಅಡ್ಡಾಡೋದು, ಅಲ್ಲಿಗೆ ಹೋಗಿ ಬಂದರೆ ಕಾಲೇಜಿಂದು ಅವತ್ತಿನ ದಿನ ಮುಗ್ದೋಗಿರುತ್ತೆ. ಹಿಂಗೆ ಬೆಳಗ್ಗೆ ಹೋಗಿ ಹಿಂಗೆ ಸಂಜೆ ಬರೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗಿರುತ್ತೆ, ಮಧ್ಯಾಹ್ನ ಹೋಗಿ ಸಂಜೆ ಬರೋ ಅಷ್ಟೊತ್ತಿಗೆ ಬೆಳಗ್ಗೆ ಆಗುತ್ತೆ. ಓಹೋ ಏನಾಗೋದಂದ್ರೆ ಈಗ ಆಕ್ಸಿಡೆಂಟ್ ಆಗೋದು ಗೈಸ್. ಗೇರ್ ಹಾಕಿಬ್ರೋ ಮುಂದಕ್ಕೆ ಗೈಸ್. ಜಸ್ಟ್ ಮಿಸ್ ಆಕ್ಸಿಡೆಂಟ್ ಆಗೋದು. ಕುರಿ ಅಡ್ಡ ಬಂದ್ಬಿಡ್ತು. ಕುರಿ ಪಾಪ ಬಕ್ರೀದಿಗೆ ಇರಲಿ ಮುಂದಿನ ವರ್ಷಕ್ಕೆ ಅಂತ ಅಂದ್ಬಿಟ್ಟು ಬಿಟ್ಟಿದ್ದೀನಿ. ಇಲ್ಲ ಕುರಿನ ಕಾರೊಳಿಗೆ ಎಸ್ಕೊ ಹೋಯ್ತಾ ಇದ್ವಿ ಗೈಸ್. ನಮ್ಮ ಕಾಡಿನ ಕಾಲೇಜ್ ಬಂತು. ಫೈನಲಿ ಕಾಲೇಜ್ ಹತ್ರ ಬಂದಿದ್ದೀವಿ. ನೋಡಿ ಇಲ್ಲಿ ನಮ್ಮ ಕಾಲೇಜ್ ಹೆಂಗಿದೆ, ಕ್ಯಾಂಪಸ್ ನೋಡಿ ಗೈಸ್. ಕ್ಯಾಂಪಸ್ ನೋಡಿ ಹೆಂಗಿದೆ ನಮ್ಮ ಕಾಲೇಜ್ದು. ಈಗ ಕಾಲೇಜ್ ಒಳಗೆ ಹೋಗ್ಬೇಕು ಗೈಸ್. ಕಾಲೇಜಿಗೆ ಹೋಗಿ ಎಕ್ಸಾಮ್ ಬರ್ದೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್. ಎಕ್ಸಾಮ್ ಬರ್ದಾಯ್ತು. ಎಕ್ಸಾಮ್ ಫುಲ್ ಔಟ್ ಆಫ್ ಔಟ್, ಚಿಂದಿ ಚಿತ್ರಾನ್ನ. ಈಗ ನಮ್ಮ ಬಾಯ್ಸ್ ಇಲ್ಲೇ ಇದ್ದೀವಿ ನೋಡಿ. ಇಲ್ಲಿ ಲ್ಯಾಪ್ಟಾಪಲ್ಲಿ ಎಡಿಟ್ ಮಾಡ್ತಾವನೆ. ಈಗ ಮತ್ತೆ ಕ್ಯಾಡ್ ಎಕ್ಸಾಮ್ ಬೇರೆ ಇದೆ ಗೈಸ್. ಕ್ಯಾಡು ಅದು ಏನು ಮಾಡೋದು ಏನೋ ಗೊತ್ತಿಲ್ಲ. ಎಕ್ಸಾಮ್ ಬರಿಬೇಕು. ಈಗ ಊಟ ಗೀಟ ಮಾಡ್ಕೊಂಡು ಎಕ್ಸಾಮಿಗೆ ಹೋಗಿ ಸಿಗೋಣ ಗೈಸ್. ಈಗ ಎಕ್ಸಾಮ್ ಇದೆ ನನಗೆ, ಆಯಿತಾ, 12:15. ಈಗ ಆಲ್ರೆಡಿ 12:04 ಟೈಮು. ಪ್ರಿಂಟ್ಔಟ್ ತೆಗಿಸ್ಬೇಕಂತೆ ಗೈಸ್. ಈಗ ಗೊತ್ತಾಯ್ತೈತೆ. ಈಗ ಜೆರಾಕ್ಸ್ ಅಂಗಡಿ ಹುಡ್ಕೊ ಹೋಗಿದ್ದೀನಿ. ನಮ್ಮ ಕಾಲೇಜ್ ಬೇರೆ ಕಾಡಲ್ಲಿದೆ. ಈಗ ಜೆರಾಕ್ಸ್ ಅಂಗಡಿ ಸಿಗಲಿಲ್ಲ ಅಂದರೆ ನಾನು ಎಕ್ಸಾಮ್ ಒಳಗೆ ಸೇರಿಸಲ್ಲ. ಫಸ್ಟ್ ಜೆರಾಕ್ಸ್ ತಗೊಂಡು ಬರಬೇಕು ಗೈಸ್. ನೋಡೋಣ ಈಗ ಏನಾಗುತ್ತೆ ಅಂತ. ಕಾರ್ತಿಕಿಗೆ ರಿಲೀಸ್ ಮಾಡ್ಬೇಕಂತೆ ನೋಡಿ. ಬೇಕು ಅಂದ್ರಲ್ಲ, ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬ್ರದರ್. ನಾನು ಜೆರಾಕ್ಸ್ ಅಂಗಡಿಗೆ ಬಂದೀವಿ ಗೈಸ್. ಎಕ್ಸಾಮ್ ಇನ್ನು 20 ನಿಮಿಷದಲ್ಲಿ ಎಕ್ಸಾಮ್ ಐತೆ. ಈಗ ಜೆರಾಕ್ಸ್ ಅಂಗಡಿಗೆ ಬಂದೀವಿ ಕಂದ್ಲಿಲಿ. ಈಗ ಹೋಗ್ಬೇಕು. ನಮ್ಮ ಡಾರ್ಲಿಂಗ್ ನೋಡಿ ಅಲ್ಲಿ ನಿಂತಿದೆ. ಹೋಗಿ ಏನೋ ಒಂದು ಮಾಡಿ ಮುಗಿಸ್ಕೊಂಡು ಎಕ್ಸಾಮ್ ಮುಗಿಸಿ ಆಚೆ ಬಂದರೆ ಸಾಕು ನಂಗೆ ಆಗೈತೆ ಗೈಸ್. ಟೈಮ್ ಬೇರೆ ಆಗ್ಬಿಟ್ಟೈತೆ ಗೈಸ್. ಕಾಲೇಜ್ ಮುಗೀತು, 5 ಗಂಟೆ ಆಗೋಯ್ತು ಗೈಸ್. ಕಾಲೇಜ್ ಮುಗಿಯೋಷ್ಟೊತ್ತಿಗೆ ಲ್ಯಾಬ್ ಎಕ್ಸಾಮ್ ಇತ್ತು. ಕ್ಯಾಡು ಮುಗಿಸ್ಕೊಂಡು ಈಗ ಮನೆಗೆ ಹೋಗ್ತಾ ಇದ್ದೀವಿ. ಊಟ ಮಾಡಿಲ್ಲ ಮಧ್ಯಾಹ್ನ, ಫುಲ್ ಸ್ಟ್ರೆಸ್ಡು. ಈಗ ನೋಡಬೇಕು ಏನಾಗುತ್ತೆ ಅಂತ. ಮನೆಗೆ ಹೋಗಿ ಎಲ್ಲಿಗೆ ಹೋಗೋದು ಅಂತ ಗೊತ್ತಿಲ್ಲ. ಮಾತ್ರ ಹೊಟ್ಟೆ ಮಾತ್ರ ಸಖತ್ ಹಸಿತೈತೆ. ಊಟ ಮಾಡಬೇಕು ಗೈಸ್. ಫಸ್ಟು ಹೋಗಿ ಊಟ ಮಾಡಬೇಕು. ಊಟ ಮಾಡಲಿಲ್ಲ ಅಂದರೆ ಆಗಲ್ಲ ಈಗ. ಸರಿ ಗೈಸ್, ಮನೆಗೆ ಹೋಗಿ ಸಿಗೋಣ ಗೈಸ್. ನನಗೂ ವಿಶಾಂತ್ಗೂ ಸಖತ್ ಹೊಟ್ಟೆ ಹಸಿತೈತೆ. ಇಲ್ಲಿ ಏನಾರ ತಿನ್ನೋಣ ಅಂತ ಬಂದಿದ್ದೀವಿ. ತಿನ್ನಬೇಕು ಗೈಸ್. ಫಸ್ಟು ಆಗ್ತಾಯಿಲ್ಲ, ಹೊಟ್ಟೆ ಹಸ್ತಿ. ಕೂರಕ್ಕೆ ಹೋಗ್ತಾಯಿಲ್ಲ, ನಿಲ್ಲಕ್ಕಾಗ್ತಿಲ್ಲ. ಹಂಗಾಗ್ಬಿಟ್ಟೈತಿ ಇವತ್ತು ಪರಿಸ್ಥಿತಿ. ಏನಾರ ತಿನ್ನೋಣ ಗೈಸ್. ಸರಿ ಫಸ್ಟು ಹೊಟ್ಟೆಗೆ ಹಾಕೊಂಡ್ರೆ ಆಮೇಲೆ ತಲೆ ಓಡುತ್ತೆ ಗೈಸ್. ಮನೆ ಹತ್ರ ಬಂದೆ, ನೋಡಿದ್ರೆ ನಮ್ಮಮ್ಮನೇ ಇಲ್ಲ. ನೋಡೋಣ ನಮ್ಮಮ್ಮ ಎಲ್ಲಿಗೆ ಹೋಗೋರೆ ಅಂತ ಕಾಲ್ ಮಾಡಬೇಕು. ಗಾಡಿ ನಿಂತಿರೋದು. ಇಷ್ಟೊತ್ತಿಗೆ ನಮ್ಮಮ್ಮ ಇದ್ದಿದ್ರೆ. ನಮ್ಮಮ್ಮ ಇಲ್ಲ. ಮದರ್ ಇಂಡಿಯಾ ಇಲ್ಲ ಗೈಸ್. ಮನೆಗೆ ಬಂದೆ. ಈಗ ನಮ್ಮಮ್ಮನೂ ಇನ್ನೂ ಬಂದೇ ಇಲ್ಲ. ನಮ್ಮಮ್ಮ ನೋಡಬೇಕು ಯಾವಾಗ ಬರ್ತಾರೆ ಅಂತ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ ಗೈಸ್. ಈಗ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ರೆಸ್ಟ್ ಮಾಡ್ತೀನಿ ಇವತ್ತು. ಎಲ್ಲೂ ಆಚೆಗೆ ಎಲ್ಲೂ ಹೋಗಲ್ಲ ಗೈಸ್. ಮನೇಲಿ ರೆಸ್ಟ್ ಮಾಡಿದ್ರೆ ಸಾಕು. ಫುಲ್ ಯಾಕೋ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಗೈಸ್. ಹಿಂಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಗೈಸ್. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.